presents Shankar Holy Records. ನಮಸ್ಕಾರ. ಬನ್ನಿ, ಇವತ್ತು ನಾವು ಭಗವದ್ಗೀತೆಯಲ್ಲಿರೋ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಪರಮ ಮೂಲದ ಅನಂತ ವೈಭವಗಳು, ಅಂದರೆ ಆಳವಾದ ತತ್ವಗಳನ್ನು ಆದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಇದೇ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರ ಬಿಂದು. ಅಂದರೆ ಒಂದು ಸೀಮಿತವಾಗಿ ಯೋಚನೆ ಮಾಡೋ ನಮ್ಮ ಮನಸ್ಸಿಗೆ ಎಲ್ಲೆಗಳೇ ಇಲ್ಲದ ಆ ಅಪರಿಮಿತವನ್ನು ಅರ್ಥ ಮಾಡ್ಕೊಡೋಕ್ಕಾಗುತ್ತಾ? ಹೇಗೆ ಸಾಧ್ಯ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಸಂವಾದದ ಅಡಿಪಾಯ. ಇಲ್ಲಿ ವಿಷಯದ ಆಳ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೃಷ್ಟಿಯ ಮೂಲ ಎಂಥದ್ದು ಅಂದರೆ, ಜ್ಞಾನದ ಶಿಖರದಲ್ಲಿರೋ ದೇವತೆಗಳಿಗೂ ಮಹಾನ್ ಋಷಿಗಳಿಗೂ ಕೂಡ ಅದರ ಆರಂಭದ ಬಗ್ಗೆ ಗೊತ್ತಿಲ್ಲಂತೆ. ಯಾಕಂದರೆ ಆ ಮೂಲವೇ ಅವರೆಲ್ಲರಿಗೂ ಮೂಲವಾಗಿದೆ. ಈ ಪದವನ್ನು ಸ್ವಲ್ಪ ಗಮನಿಸಿ. ಪರಮಬ್ರಹ್ಮ. ಅರ್ಜುನನು ಕೃಷ್ಣನನ್ನ ಸಂಬೋಧಿಸೋಕೆ ಈ ಪದವನ್ನೇ ಬಳಸ್ತಾನೆ. ಇದು ಸುಮ್ಮನೆ ಒಂದು ಹೆಸರಲ್ಲ, ಇದು ಅಂತಿಮ ಸತ್ಯ, ಎಲ್ಲದಕ್ಕೂ ಮೂಲ, ಇಡೀ ಅಸ್ತಿತ್ವದ ಸಾರವನ್ನೇ ಸೂಚಿಸುತ್ತೆ. ಇಲ್ಲಿಂದ ಕಥೆ ಒಂದು ರೀತಿಯಲ್ಲಿ ತಿರುವು ಪಡೆಯುತ್ತೆ. ಅರ್ಜುನ ಅಂದರೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಒಂದು ಸರಳವಾದ ಆದರೆ ತುಂಬಾನೇ ಆಳವಾದ ಪ್ರಶ್ನೆಯನ್ನು ಕೇಳ್ತಾನೆ. ಸರಿ, ಈ ಕಣ್ಣಿಗೆ ಕಾಣಿಸಿದ ಸತ್ಯವನ್ನ ನಾವು ದಿನನಿತ್ಯ ನೋಡೋ ಈ ಜಗತ್ತಿನಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಗುರುತಿಸೋದು ಹೇಗೆ ಅಂತ. ಈ ಪ್ರಶ್ನೆಯೇ ಮುಂದಿನ ಅದ್ಭುತ ಉತ್ತರಗಳಿಗೆ ದಾರಿ ಮಾಡಿಕೊಡುತ್ತೆ. ಇದಕ್ಕೆ ಸಿಕ್ಕೋ ಉತ್ತರವೇ ಒಂದು ಸುಂದರವಾದ ಪರಿಕಲ್ಪನೆ. ದೈವತ್ವವನ್ನು ನೇರವಾಗಿ ನೋಡೋಕ್ಕಾಗಲ್ವಾ? ಪರವಾಗಿಲ್ಲ, ಅದರ ಅಭಿವ್ಯಕ್ತಿಗಳನ್ನ ಅಂದರೆ ವಿಭೂತಿಗಳನ್ನ ನೋಡ್ಬೋದು. ಅಂದರೆ ಎಲ್ಲಿ ಶಕ್ತಿ, ಸೌಂದರ್ಯ ಅಥವಾ ಶ್ರೇಷ್ಠತೆಯ ಪರಾಕಾಷ್ಠೆ ಕಾಣಿಸುತ್ತೋ ಅಲ್ಲಿ ಆ ದೈವತ್ವದ ಒಂದು ಕಿಡಿ ಇದೆ ಅಂತರ್ಥ. ಸರಿ, ಹಾಗಿದ್ರೆ ಆ ವೈಭವಗಳ ಪಟ್ಟಿ ಶುರುವಾಗುತ್ತೆ. ಮೊದಲನೇದಾಗಿ ಎಲ್ಲ ಬೆಳಕಿಗೂ ಮೂಲ ಯಾವುದು? ಸೂರ್ಯ ಅಲ್ವಾ? ಇಡೀ ಜೀವರಾಶಿಗೆ ಶಕ್ತಿ ಕೊಡೋ ಆ ಸೂರ್ಯನ ಪ್ರಕಾಶದಲ್ಲಿ ಆ ಪರಮ ಸತ್ಯದ ಅಭಿವ್ಯಕ್ತಿಯನ್ನು ಕಾಣಬಹುದು. ಪರ್ವತಗಳಲ್ಲೇ ಶ್ರೇಷ್ಠ ಅಂದರೆ ಅದು ಮೇರು ಪರ್ವತ. ಅದು ಸ್ಥಿರತೆ, ಭವ್ಯತೆ ಅಷ್ಟೇ ಅಲ್ಲ, ಬ್ರಹ್ಮಾಂಡದ ಕೇಂದ್ರ ಅನ್ನೋ ನಂಬಿಕೆ. ಆ ಭವ್ಯತೆಯಲ್ಲಿ ದೈವತ್ವವನ್ನು ಕಾಣಬಹುದು. ಸಾಗರವನ್ನು ನೋಡಿದಾಗ ಏನನ್ನಿಸುತ್ತೆ? ಅದರ ಆಳ, ಅದರ ವಿಸ್ತಾರ ಅಲ್ವಾ? ಈ ಸಾಗರದ ಮೂಲಕ ಆ ದೈವಿಕ ಮೂಲದ ಮಿತಿಯಿಲ್ಲದ ಗಹನವಾದ ಸ್ವಭಾವವನ್ನು ವಿವರಿಸಲಾಗುತ್ತೆ. ಹೇಗೆ ಸಾಗರದ ಪ್ರತಿಯೊಂದು ಹನಿಯೋ ಅದರಿಂದಲೇ ಬಂದಿದೆಯೋ, ಹಾಗೆ ಪ್ರತಿಯೊಂದು ಜೀವಿಯೂ ಆ ಮೂಲದಿಂದಲೇ ಬಂದಿದೆ. ಇಲ್ಲಿ ಗಮನಿಸಿ, ಶಕ್ತಿಯ ಬೇರೆ ಬೇರೆ ಅಭಿವ್ಯಕ್ತಿಗಳನ್ನು ಒಂದೇ ಕಡೆ ನೋಡಬಹುದು. ಪ್ರಾಣಿಗಳಲ್ಲಿ ಸಿಂಹದಷ್ಟು ಗಟ್ಟಿಯಾದದ್ದು ಯಾವುದು? ಹಾಗೆ ದೇವಲೋಕದ ಆನೆ ಐರಾವತ. ಆಯುಧಗಳಲ್ಲೇ ಅತ್ಯಂತ ಶಕ್ತಿಶಾಲಿ ಅಂದರೆ ಅದು ವಜ್ರಾಯುಧ. ಅಬ್ಬಾ, ಇವೆಲ್ಲವೂ ಆ ಒಂದೇ ಪರಮಶಕ್ತಿಯ ಬೇರೆ ಬೇರೆ ರೂಪಗಳು ಅಷ್ಟೇ. ಅಶ್ವತ್ಥ ವೃಕ್ಷವನ್ನ ಕೇವಲ ಒಂದು ಮರ ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ. ಅದರ ಬೇರುಗಳು ಮೇಲೆ, ಕೊಂಬೆಗಳು ಕೆಳಗೆ ಅಂತ ಹೇಳ್ತಾರಲ್ಲ, ಅದು ಅನಂತತೆಯ ಸಂಕೇತ. ಎಲ್ಲವೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋದರ ಪ್ರತೀಕ. ಇಲ್ಲಿ ಪರಮ ಮೂಲವನ್ನು ಪ್ರಕೃತಿಯ ಸೌಂದರ್ಯದ ಜೊತೆ ಜೋಡಿಸಲಾಗಿದೆ. ವಸಂತ ಋತು ಅಂದ್ರೇನು? ಹೊಸತನ, ಸೃಷ್ಟಿ, ನವಚೈತನ್ಯ ಅಲ್ವಾ? ಇದು ಆ ಸೃಷ್ಟಿಕರ್ತನ ಸೃಜನಶೀಲತೆಯ ಒಂದು ಸುಂದರವಾದ ಅಭಿವ್ಯಕ್ತಿ. ಇದು ನಿಜಕ್ಕೂ ತುಂಬಾನೇ ಕುತೂಹಲಕಾರಿ. ಬರೀ ಕಣ್ಣಿಗೆ ಕಾಣಿಸೋ ವಸ್ತುಗಳಲ್ಲಷ್ಟೇ ಅಲ್ಲ, ಅನುಭವಕ್ಕೆ ಮಾತ್ರ ಬರುವ ಅಮೂರ್ತ ವಿಷಯಗಳಲ್ಲೂ ಆ ಸತ್ಯ ಅಡಗಿದೆ. ಅಂದರೆ ರಹಸ್ಯಗಳನ್ನು ಕಾಪಾಡೋ ಆ ಮೌನ ಇದೆಯಲ್ಲ, ಅದರಲ್ಲೂ ಆ ಪರಮ ಮೂಲದ ಇರುವಿಕೆಯನ್ನು ಕಾಣಬಹುದು. ಇಷ್ಟೆಲ್ಲ ಉದಾಹರಣೆಗಳನ್ನು ಕೊಟ್ಟ ಮೇಲೆ ಒಂದು ಮುಖ್ಯವಾದ ಅಂಶವನ್ನು ಸ್ಪಷ್ಟಪಡಿಸಲಾಗಿದೆ. ಈ ಪಟ್ಟಿ ಇದೆಯಲ್ಲ, ಇದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ನಿಜ ಹೇಳಬೇಕು ಅಂದರೆ ಈ ದೈವಿಕ ವೈಭವಗಳಿಗೆ ಅಂತ್ಯವೇ ಇಲ್ಲ. ಯಾಕಂದರೆ ಪ್ರತಿಯೊಂದರ ಅಸ್ತಿತ್ವಕ್ಕೂ ಅದೇ ಬೀಜ, ಅದೇ ಮೂಲ ಕಾರಣ. ಹಾಗಾಗಿ ಕೊನೆಗೆ ನಮಗೆ ಅರ್ಥವಾಗೋದು ಏನು ಅಂದರೆ, ನಾವು ನೋಡೋ, ಅನುಭವಿಸೋ ಪ್ರತಿಯೊಂದು ವಸ್ತು, ಅದು ಚಲಿಸಲಿ ಅಥವಾ ಸ್ಥಿರವಾಗಿರಲಿ, ಅದರ ಅಸ್ತಿತ್ವಕ್ಕೆ ಆ ಪರಮ ಮೂಲವೇ ಕಾರಣ. ಅದು ಇಲ್ಲದೆ ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸರಿ, ಈಗ ಬರೋಣ ಈ ಇಡೀ ಚರ್ಚೆಯ ಕ್ಲೈಮ್ಯಾಕ್ಸ್ಗೆ. ಈ ಒಂದು ಮಾತು ಕೇಳಿದರೆ ಸಾಕು, ನಮ್ಮ ಕಲ್ಪನೆಯ ಎಲ್ಲ ಗಡಿಗಳು ದಾಟಿ ಹೋಗುತ್ತೆ. ಏನದು ಅಂದರೆ, ಈ ಇಷ್ಟೆಲ್ಲ ವಿವರವಾದ ಜ್ಞಾನದ ಅಗತ್ಯವೇ ಇಲ್ಲ. ಯಾಕೆಂದರೆ ನಾನು ನನ್ನ ಇರುವಿಕೆಯ ಒಂದೇ ಒಂದು ಸಣ್ಣ ಅಂಶದಿಂದ ಈ ಇಡೀ ಬ್ರಹ್ಮಾಂಡವನ್ನೇ ಹಿಡಿದಿಟ್ಕೊಂಡಿದ್ದೇನೆ. ಯೋಚನೆ ಮಾಡಿ, ನಾವು ಕಾಣೋ ಈ ಇಡೀ ಬ್ರಹ್ಮಾಂಡವೇ ಆ ಪರಮ ಸತ್ಯದ ಕೇವಲ ಒಂದು ಸಣ್ಣ ಅಂಶದಿಂದ ನಿಂತಿದೆ ಅಂದರೆ ಇನ್ನೂ ಆ ಸಂಪೂರ್ಣ ಸ್ವರೂಪ ಅದೆಂಥದ್ದಿರಬೇಕು? ಈ ವಿವರಣೆಯನ್ನು ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ.
ನಾವು ನೋಡೋ ಈ ಇಡೀ ಬ್ರಹ್ಮಾಂಡವೇ ಆ ಪರಮ ಸತ್ಯದ ಒಂದು ಸಣ್ಣ ತುಣುಕು ಮಾತ್ರ ಅನ್ನೋದಾದರೆ ಆ ಸಂಪೂರ್ಣತೆಯ ನಿಜವಾದ ಸ್ವರೂಪ ಹೇಗಿರ್ಬೋದು? ಈ ಚಿಂತನೆಯೇ ಮತ್ತಷ್ಟು ಅನ್ವೇಷಣೆಗೆ ಪ್ರೇರಣೆ ಆಗಲಿ.